ನಮಸ್ಕಾರ ಗುರು ಅನ್ನೋರ್ಗೆಲ್ಲ ನಮಸ್ಕಾರ. ಇವತ್ತು ನಾವು ಗಣೇಶ ತರಕ್ಕೆ ಹೋಗ್ತಾ ಇದೀವಿ. ಬೆಳಗ್ಗೆ ನಮ್ಮ ತೇರ್ ರೆಡಿ ಆಗಿತ್ತು, ಸೀದಾ ಹೊರಟ ಮೈಸೂರಿಗೆ. ಮಧ್ಯದಲ್ಲಿ ನಮ್ಮ ತಾತ ಇಳಿಸ್ಬಿಟ್ಟು ಹಸು ಬೇರೆ ಕಡೆ ಕಟ್ಟಾಕೊಂಡ್ರು. ಸೀದಾ ಹೋಗಿ ಇನ್ನೇನು ಮಾಡೋದು ಅಂತ ಕಟ್ಟಾಕ್ಬಿಟ್ಟು ಬಂದೆ. ಸರಿ ಮೈಸೂರು ತಲುಪ್ಕೊಳ್ಳೋಣ ಅಂತ ಹೊರಟ್ರೆ ಮಧ್ಯದಲ್ಲಿ ಯಾವನೋ ಕುಡ್ದು ಬಿದ್ದಿರೋದ. ನಂಗೆ ಪೂರ್ತಿ ಅರ್ಥ ಆಗಲ್ಲ, ಯಾರಿಗೂ ಅರ್ಥ ಆಗಲ್ಲ, ಯಾವುದೂ ಅರ್ಥ ಆಗಲ್ಲ. ಮುಂದೆ ಹೋಯ್ತಾ ನಂಗೊಂದು ಗ್ರೌಂಡ್ ಕಾಣಿಸ್ತು. ನಮ್ಮ ಹುಡುಗರಿಗೆ ಎಲ್ಲೇ ಗ್ರೌಂಡ್ ಕಾಣಿಸೋರು ಅನ್ಸೋದೊಂದೇ, ಇಲ್ಲಿ ಕ್ರಿಕೆಟ್ ಆಡ್ಬೋದಲ್ಲ ಅಂತ. ನಿಮಗೂ ಹಂಗೆ ಅನ್ಸಿದ್ರೆ ಕಮೆಂಟ್ ಮಾಡಿ. ಹೋಯ್ತಾ ಹೋಯ್ತಾ ನಮ್ಮಮ್ಮ ಸ್ವಲ್ಪ ಮೆಡಿಟೇಷನ್ ಮಾಡ್ತಿದ್ರು. ನಾನು ಇದೇನಪ್ಪ ಮೆಡಿಟೇಷನ್ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ನಿದ್ದೆ ಮಾಡ್ತಿದ್ದಾರೆ. ಮೈಸೂರಿಗೆ ತಲುಪ್ತಿದ್ದಂಗೆ ಫಸ್ಟ್ ಗ್ಯಾಸ್ ಖಾಲಿ ಆಗಿತ್ತು ಅಂತ ಸೀದಾ ಗ್ಯಾಸ್ ಸ್ಟೇಷನ್ಗೆ ಹೊಡೆದ್ರು. ಗ್ಯಾಸ್ ಸ್ಟೇಷನಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಸರಿ ಕೊನೆಗೂ ಬಂದ್ವಿ ನೋಡಪ್ಪ ಗಣೇಶನ ಅಂಗಡಿಗೆ. ನೀವೇ ನೋಡ್ಬೋದು, ಇಲ್ಲಿ ತರ್ತರಾವರಿ ಗಣೇಶನ ಹೋಗ್ಬಿಟ್ಟು ನಾನಂತೂ ಸೈಕ್ ಆಗೋದೆ. ಇದರಲ್ಲಿ ಪ್ರತಿ ವರ್ಷ ನಾನು ದೊಡ್ಡ ತಗೊಳ್ಳಿ ಅಂತ ಹೇಳ್ಕೊಂಡೇ ಬಂದ್ಬಿಟ್ಟಿನಿ. ಆದರೆ ಗೊತ್ತಲ್ಲ ಮನೇಲಿ ಹೇಳೋದು ನೆಕ್ಸ್ಟ್ ವರ್ಷ ಅಂತ. ಸರಿ ಗೌರಿ ಸೆಲೆಕ್ಟ್ ಮಾಡೋಕ್ಕೆ ನಿಂತ್ಕೊಂಡ್ವಿ. ಗೌರಿಗಳು ಹೆಂಗಿದೆ ಅಂತ ನೀವೇ ನೋಡಿ. ಗಣೇಶ ಅಂತ ಬಂದರೆ ನಾವು ಸುಮಾರು ಹುಡುಕ್ತೋ, ಲಕ್ಷಣವಾಗಿರೋದು ಸಿಗಲೇ ಇಲ್ಲ. ಕೊನೆಗೂ ನಾವು ಹುಡುಕಿ ತಡ್ಕಾಡುವಂತ ತಗೊಂಡ್ವಿ. ನಾವು ಯಾವ ಗಣೇಶ ತಗೊಂಡಿರ್ಬೋದು ಅಂತ ಗೆಸ್ ಮಾಡ್ತೀರಾ? ಕೊನೆಗೂ ನಮ್ಮ ಮನೆಗೆ ಬಂದು ಸೇರಿದ್ದು ಈ ಗಣೇಶ, ಈ ಗೌರಿ ಹೆಂಗಿದೆ ನೋಡಿ ಕಮೆಂಟ್ ಮಾಡಿ. ಕೊನೆಗೆ ಗಣೇಶ ಗೌರಿನ ನಮ್ಮ ಮನೆಗೆ ತಂದು ಆರತಿ ಎತ್ತಿ ಒಳಗಡೆ ಕರ್ಕೊಳ್ಳೋಕ್ಕೆ ರೆಡಿಯಾಗಿದ್ದೀವಿ. ತಗೋಗುರು ಅಂತ ನಾನೇ ಒಂದು ಈಡ್ಗಾಯಿ ಹೊಡೆದೆ. ಕೊನೆಗೂ ಗೌರಿ ಗಣೇಶ ನಮ್ಮ ಮನೆಗೆ ಎಂಟ್ರಿ ಕೊಟ್ಟೇ ಬಿಟ್ರು. ಇದಾಗಿತ್ತು ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೂ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.